ಥೈರಾಯ್ಡ್ ಗ್ಲ್ಯಾಂಡ್ ಅಂದರೆ ಈ ಕುತ್ತಿಗೆಯಲ್ಲಿರುವ ಈ ಗ್ಲ್ಯಾಂಡ್ನಲ್ಲಿ ಯಾವತ್ತಾದರೂ ಒಂದು ಸ್ವೆಲ್ಲಿಂಗ್ ಅಥವಾ ಒಂದು ಗೆಡ್ಡೆ ಕಂಡು ಬಂದರೆ ಮೊದಲನೇ ಪ್ರಶ್ನೆ ನಮ್ಮನ್ನು ಕಾಡೋದಂತ ಹೇಳಿದ್ರೆ ಇದು ಕ್ಯಾನ್ಸರ್ ಗಡ್ಡೆಯಾ ಅಂತ ಒಂದು ಪ್ರಶ್ನೆ ಕಾಡುತ್ತೆ. ಯಾವಾಗಾದರೂ ನಮಗೆ ಖುಷಿ ಇಲ್ಲದಾಗ ಅಥವಾ ನಮಗೆ ಏನಾದ್ರು ತೊಂದರೆ ಆದಾಗ ನಾವು ಈ ಥೈರಾಯ್ಡ್ನಲ್ಲಿ T3 T4 TSH ಅಂತ ಟೆಸ್ಟ್ ಮಾಡ್ತೇವೆ. ಅದರಲ್ಲೂ ಸ್ವಲ್ಪ ಜಾಸ್ತಿ ಏರುಪೇರಾಗಿದ್ದರೆ ಆವಾಗಲೂ ನಮಗೆ ಒಂದು ಡೌಟ್ ಬರುತ್ತೆ, ಇದು ಕ್ಯಾನ್ಸರಿಂದ ಬಂದಿದ್ದೀವಿ ಅಂತ ಹೇಳ್ತೇವೆ. ಈ ಕ್ಯಾನ್ಸರ್ ಬಗ್ಗೆ ಮೊದಲನೇದಾಗಿ ಒಂದೆರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿ, ಏಕಾಣು ಜೀವಿಯಿಂದ ಹಿಡಿದು ಕಾಂಪ್ಲಿಕೇಟೆಡ್ ಮಾನವ ಜೀವಿಯವರೆಗೂ ಎಲ್ಲರಿಗೂ ಒಂದು ಉದ್ದೇಶ ಅಂದರೆ ಇಲ್ಲಿ ಬದುಕಬೇಕು, ಆರೋಗ್ಯವಾಗಿರಬೇಕು, ಸಂತೋಷವಾಗಿರಬೇಕು ಅನ್ನೋದು ಪ್ರತಿಯೊಂದು ಜೀವಿಯ ಉದ್ದೇಶ ಆಗಿರುತ್ತೆ. ಸೊ ಇಲ್ಲಿ ಬದುಕಬೇಕು ಅಂತ ಹೇಳಿದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಜೀವಕೋಶಗಳಿಗೂ ಯಾವಾಗಾವಾಗ ತೊಂದರೆ ಬರುತ್ತೆ. ಅದು ಫಿಸಿಕಲ್ ತೊಂದರೆ ಇರ್ಬೋದು, ಅಥವಾ ಕೀಟಾಣುಗಳಿಂದ ತೊಂದರೆ ಬರ್ಬೋದು, ಅದು ಕೆಮಿಕಲ್ ತೊಂದರೆ ಬರ್ಬೋದು, ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಪ್ರಾಮುಖ್ಯವಾಗಿ ನಾನು ಏನು ಹೇಳಬೇಕಂತ ಹೇಳಿದ್ರೆ ಮೆಂಟಲ್ ಇಂಜುರಿ ಇರ್ಬೋದು. ಈ ಮೆಂಟಲ್ ಇಂಜುರಿಯಿಂದ ಕೂಡ ನಮ್ಮ ಜೀವಕೋಶಗಳು ಸತ್ತು ಹೋಗ್ತವೆ. ಸೊ ಆ ಜೀವಕೋಶಗಳು ಸತ್ತು ಹೋದಾಗ ಅವು ಪುನರುಜ್ಜೀವನಗೊಳ್ಬೇಕಾಗುತ್ತೆ. ಆವಾಗ ಪ್ರತಿಯೊಂದು ಜೀವಕೋಶಗಳು ಮಲ್ಟಿಪ್ಲೈ ಆಗಿ ಇನ್ಕ್ರೀಸ್ ಆಗಿ ಒಂದು ಗೆಡ್ಡೆ ಥರ ಕಾಣಿಸ್ಕೊಳ್ಬೋದು. ಮೊದಲನೇ ಪ್ರಶ್ನೆ ಅಂತ ಹೇಳಿದರೆ ಈ ಗೆಡ್ಡೆಗಳು ಡೇಂಜರ್ ಗೆಡ್ಡೆಯೋ ಅಥವಾ ಡೇಂಜರ್ಲೆಸ್ ಗೆಡ್ಡೆಯೋ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಡೇಂಜರಸ್ ಗೆಡ್ಡೆ ಅಂತ ಹೇಳಿದ್ರೆ ಏನು? ಡೇಂಜರಸ್ ಗೆಡ್ಡೆ ಅಂತ ಹೇಳಿದ್ರೆ ಅವು ಅಲ್ಲೇ ದೊಡ್ಡದಾಗ್ತಾ ಬರ್ತವೆ. ಅಲ್ಲೇ ದೊಡ್ಡದಾಗಿ ಬಂದು ಅದೇ ಗ್ಲ್ಯಾಂಡ್ ಅಥವಾ ಇಡೀ ಥೈರಾಯ್ಡ್ ಗ್ಲ್ಯಾಂಡನ್ನು ಆವರಿಸಿಕೊಳ್ಳುತ್ತದೆ. ಆ ಥೈರಾಯ್ಡ್ ಗ್ಲ್ಯಾಂಡಿಂದ ಹೊರಗಡೆ ಬಂದುಬಿಟ್ಟು ಅದು ಬ್ರೈನು, ಲಿವರು, ಲಂಗ್ಸು, ಬೋನ್ಸು ಅಲ್ಲಿಗೆಲ್ಲ ಸ್ಪ್ರೆಡ್ ಆಗಿ ಬರುತ್ತೆ. ಈ ಸ್ಪ್ರೆಡ್ ಆಗೋದನ್ನು ಕೂಡ ನಾವು ಈ ಚಿತ್ರದಲ್ಲಿ ನೋಡ್ಬೋದು. ಈಗ ಈ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಇರೋ ಪ್ರಾಬ್ಲಮ್ಮು ಎಲ್ಲ ಕಡೆ ಸ್ಪ್ರೆಡ್ ಆಗಿ ಸಣ್ಣ ಸಣ್ಣ ಬ್ಲ್ಯಾಕ್ ಎಲ್ಲ ಇರುವಂಥದ್ದು ಅದು ಫುಲ್ ಬಾಡಿಗೆ ಸ್ಪ್ರೆಡ್ ಆಗಿರುತ್ತೆ. ಅದನ್ನು ಮೆಟಾಸ್ಟಸಿಸ್ ಅಂತ ಹೇಳ್ತಾರೆ. ಸೊ ಈಗ ಫುಲ್ ಸ್ಪ್ರೆಡ್ ಆದಾಗ ಅದನ್ನು ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಸೊ ಆವಾಗಾದರೆ ನಾವು ಈ ಥೈರಾಯ್ಡ್ ಗೆಡ್ಡೆಗಳನ್ನು ಅದು ಡೇಂಜರಸ್ಸಾ ಅಥವಾ ಕ್ಯಾನ್ಸರ್ ಅಥವಾ ನಾನ್ ಡೇಂಜರಸ್ ಅಂತ ಕಂಡುಹಿಡ್ಕೋದು ಹೇಗೆ ಅಂತ ನೀವು ನನ್ನನ್ನು ಕೇಳ್ಬೋದು. ಸೊ ಮೊದಲನೇದಾಗಿ ಈ ಕ್ಯಾನ್ಸರಸ್ ಗೆಡ್ಡೆಗಳಿಗೆ ಒಂದು ಒಳ್ಳೆಯ ಕ್ಯಾಪ್ಸೂಲ್ ಅಥವಾ ಒಂದು ಒಳ್ಳೆಯ ಕೋಟೆ ಅಥವಾ ಒಂದು ಒಳ್ಳೆಯ ಕವಚ ಇರೋದಿಲ್ಲ. ಅವೆಲ್ಲ ಸ್ಪ್ರೆಡ್ ಆಗಿ ಅವೆಲ್ಲ ಇರೆಗ್ಯುಲರ್ ಆಗಿ ಸ್ಪ್ರೆಡ್ ಆಗ್ತಾ ಇರ್ತವೆ ಒಂದನೇದಾಗಿ. ಎರಡನೇದಾಗಿ ಇವುಗಳು ಭಾರಿ ಫಾಸ್ಟ್ ಡಿವಿಷನ್ ಆಗೋದ್ರಿಂದ ಫಾಸ್ಟ್ ಇವುಗಳು ಮಲ್ಟಿಪ್ಲೈ ಆಗೋದ್ರಿಂದ ಅದಕ್ಕೆ ತುಂಬ ಬ್ಲಡ್ ಸಪ್ಲೈ ಬೇಕಾಗುತ್ತೆ. ಮೂರನೇದಾಗಿ ಇದರಲ್ಲಿ ತುಂಬ ಸೆಲ್ಸ್ ಅಂದರೆ 1-2 ಸೆಲ್ಸ್ ಅಲ್ಲ, ಅದರಲ್ಲಿ ಜೀವಕೋಶಗಳ ಸಂಖ್ಯೆ ಬಹಳ ಜಾಸ್ತಿ ಇರುತ್ತೆ. ಸೊ ನಮಗೆ ಈಗ ಇರುವಂಥ ಈ ಸ್ಕ್ಯಾನಿಂಗ್ ಅಥವಾ ರೇಡಿಯಾಲಜಿ ಟೆಕ್ನಿಕ್ಸ್, ಎಸ್ಪೆಷಲಿ ನಾನು ಹೇಳಬೇಕಂದ್ರೆ ಹೈ ರೆಸಲ್ಯೂಷನ್ ಅಲ್ಟ್ರಾಸೌಂಡ್ ಸ್ಕ್ಯಾನ್, ಅದೇ ರೀತಿ MRI ಸ್ಕ್ಯಾನು, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರಿವನ್ MRI ಸ್ಕ್ಯಾನ್ ಅಥವಾ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ನಮಗೆ ಇದಕ್ಕೆ ಒಂದು ಒಳ್ಳೆಯ ಕೋಟೆ ಇದೆಯೋ ಇಲ್ವೋ ಒಂದನೇದಾಗಿ, ಎರಡನೇದಾಗಿ ಇದಕ್ಕೆ ಜಾಸ್ತಿ ರಕ್ತ ಸಂಚಾರ ಇದೆಯೋ ಇಲ್ವೋ, ಮೂರನೇದಾಗಿ ಇದರಲ್ಲಿ ಜಾಸ್ತಿ ಸೆಲ್ಗಳಿದೆಯಲ್ಲ, ಇದು ಮೂರನ್ನೂ ನಾವು ಕಂಡುಹಿಡ್ಕೋಬೋದು. ಇದು ಅಲ್ಲದೆ ನಾವು ಆಗಾಗ ಸ್ಕ್ಯಾನ್ ಮಾಡಿಬಿಟ್ಟು ಇದು ಬೇಗ ಇದು ಏನಂದರೆ ಇದರ ಸಂಖ್ಯೆ ಅಥವಾ ಇದರ ಸೈಜ್ ಅಥವಾ ಇದರ ವಾಲ್ಯೂಮು ಬೇಗ ಜಾಸ್ತಿ ಆಗ್ತಾಯಿದೆ ಅಂತ ನಾವು ಈ ಸ್ಕ್ಯಾನ್ ಮಾಡಿ ಕಂಡುಹಿಡ್ಕೋಬೋದು. ಇದರಿಂದ ನಮಗೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಮಗೆ ಸಿಗುತ್ತದೆ. ಮತ್ತು ನಾವು ಇದು ಡೇಂಜರ್ಲೆಸ್ಸಾ ಅಥವಾ ಇದು ಕ್ಯಾನ್ಸರಾ ಅಥವಾ ಬಿನೈನ್ ಟ್ಯೂಮರ್ ಅಂತ ನಾವು ಹೇಳಲಿಕ್ಕಾಗತ್ತೆ. ಇನ್ನೊಂದು ಟೆಸ್ಟು ನಮ್ಮಲ್ಲಿ ಸಾಧಾರಣ ನಮಗೆ ಅಡ್ವೈಸ್ ಮಾಡ್ತಾರೆ, ಇದಕ್ಕೆ ಬಯಾಪ್ಸಿ ಅಂತ ಹೆಸರು. ಈ ಬಯಾಪ್ಸಿ ಅಂದರೆ ಏನಂತ ಹೇಳಿದರೆ ಒಂದು ಶಾರ್ಪ್ ನೀಡ್ಲ್ ತಗೊಂಡು, ನಮ್ಮ ಶಾರ್ಪ್ ಸೂಜಿ ತಗೊಂಡು ಆ ನೀಡ್ಲ್ ಆ ಗೆಡ್ಡೆ ಮೇಲೆ ಹಾಕಿ ಸ್ವಲ್ಪ ಜೀವಕೋಶಗಳನ್ನು ತೆಗೆದು ಅದನ್ನು ಮೈಕ್ರೋಸ್ಕೋಪ್ನಲ್ಲಿ ನಾವು ಸ್ಟಡಿ ಮಾಡ್ತಾರೆ. ಸೊ ಮೈಕ್ರೋಸ್ಕೋಪ್ನಲ್ಲಿ ಸ್ಟಡಿ ಮಾಡಿಬಿಟ್ಟು ಅದು ಕ್ಯಾನ್ಸರೋ ಹೌದೋ ಅಲ್ಲ ಅಂತ ಹೇಳ್ತಾರೆ. ಈ ಸಣ್ಣ ಸಣ್ಣ ಜೀವಕೋಶಗಳಲ್ಲಿ ಕ್ಯಾನ್ಸರ್ ಇದೆಯಾ ಅಂತ ಇಲ್ಲವಾ ಅಂತ ತಿಳಿದುಕೊಳ್ಳುವ ಬದಲಿಗೆ ಈ ಕ್ಯಾನ್ಸರ್ ಸೆಲ್ಗಳು ಹೇಗೆ ದೊಡ್ಡದಾಗುತ್ತವೆ ಎಂಬುದನ್ನು ನಾವು ರೇಡಿಯಾಲಜಿಯಲ್ಲಿ ನೋಡಿಕೊಳ್ಳೋದು ಬಹಳ ಉತ್ತಮವಾಗುತ್ತದೆ. ಯಾಕೆಂದರೆ ನೀವು ಬಯಾಪ್ಸಿ ಮಾಡುವಾಗ ಒಂದು ನೀಡಲ್ ಒಳಗೆ ಹೋಗುತ್ತದೆ. ಆ ನೀಡಲ್ ಒಳಗೆ ಹೋದಾಗ ನಮ್ಮ ಬಾಡಿಯಲ್ಲಿರುವಂಥ ದ ಬಾಡಿ ಮೆಕ್ಯಾನಿಸಮ್ಸ್ ಎಲ್ಲ ತುಂಬ ಟ್ರೈ ಮಾಡಿ ಈ ಕ್ಯಾನ್ಸರ್ ಸೆಲ್ಸ್ ಹೊರಗೆ ಹೋಗೋದಾಗೆ ಅಥವಾ ಅಲ್ಲೇ ಇರುವಾಗ ಈ ಡಿಫೆನ್ಸ್ ಮೆಕ್ಯಾನಿಸಮ್ಸ್, ರಕ್ಷಣಾ ವ್ಯವಸ್ಥೆಗಳು ಮತ್ತು ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ, ಈ ಎಲ್ಲ ರೋಗ ನಿರೋಧಕ ಶಕ್ತಿ ನಮ್ಮ ಬಾಡಿಯಲ್ಲಿ ಇರ್ತದೆ. ಅವೆಲ್ಲ ಅದು ಏನೂ ಸ್ಪ್ರೆಡ್ ಆಗೋದಾಗೆ ನೋಡ್ಕೊಂಡು ಬರ್ತವೆ. ಆದರೆ ನಾವು ಬಯಾಪ್ಸಿ ಮಾಡುವಾಗ ಅದೆಲ್ಲ ಒಡೆದು ಹೋಗಿ ಈ ಸೆಲ್ಗಳು ಹೊರಗೆ ಬಂದು ಎಲ್ಲ ಕಡೆಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ಈ ಬಯಾಪ್ಸಿ ಮಾಡಿ ಇದು ಕ್ಯಾನ್ಸರೋ ಹೌದಾ ಅಲ್ವೋ ಅಂತ ಹೇಳೋದಕ್ಕಿಂತ ನಮ್ಮಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಆಲ್ ದೀಸ್ ಟೆಸ್ಟ್ಗಳನ್ನು ಮಾಡೋದರಿಂದ ಅದು ಕ್ಯಾನ್ಸರ ಹೌದಾ ಅಲ್ವಾ ಅಂತ ಹೇಳ್ಬೋದು. ಈ ಟೆಸ್ಟ್ಗಳಿಂದ ನಾವು 3 ಡಿವಿಷನ್ ಮಾಡ್ತೇವೆ. ಏನಂತ ಹೇಳಿದ್ರೆ ಒಳ್ಳೆ ಟ್ಯೂಮರು, ಕೆಟ್ಟ ಟ್ಯೂಮರು
ಮತ್ತು ಡೇಂಜರಸ್ ಟ್ಯೂಮರ್ ಅಂತ 3 ನಾವು ವಿಧಾನ ಮಾಡ್ತೇವೆ. ಅದು ಒಳ್ಳೆ ಟ್ಯೂಮರ್ ಅಂತ ಹೇಳಿದರೆ ನಾವು ಅಲ್ಲೇ ಬಿಟ್ಟುಬಿಡ್ತೇವೆ. ಈ ಕೆಟ್ಟ ಟ್ಯೂಮರ್ ಅಂತ ಆದರೆ, ಕೆಟ್ಟದಾಗಿ ಕಂಡು ಬಂದರೆ ಅದನ್ನು ನಾವು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ನೋಡಿಬಿಟ್ಟು ಇದು ಡೇಂಜರಸ್ ಆಗ್ಬೋದಾ ಅಲ್ಲವೋ ಅಂತ ತಿಳಿದುಕೊಂಡು ಮುಂದಿನ ಕೆಲಸ ಮಾಡ್ತೇವೆ. ಅಂದರೆ ಅದು ಬೇಗ ಜಾಸ್ತಿ ಆಗ್ತಾ ಇದ್ದರೆ ಅದನ್ನು ಕೂಡಲೇ ಆಪರೇಷನ್ ಮಾಡಿ ತೆಗಿಬೋದು. ಮೂರನೇದಾಗಿ ಇದು ಡೇಂಜರಸ್ ಅಂತ ನಮಗೆ ನೋಡುವಾಗಲೇ ಕಂಡು ಬಂದರೆ ಬಯಾಪ್ಸಿ ಮಾಡದೆ ಅದನ್ನು ಕಂಪ್ಲೀಟಾಗಿ ತೆಗಿಬೋದು. ಸ್ನೇಹಿತರೆ, ಈ ಕ್ಯಾನ್ಸರ್ ಬಗ್ಗೆ ಏನು ಹೇಳ್ತೇನೆ ಅಂತ ಹೇಳಿದರೆ, ಈ ಕ್ಯಾನ್ಸರು ನಮ್ಮ ಜೀವದಲ್ಲಿ ಜೀವಕೋಶಗಳು ಡಿವಿಷನ್ ಮಲ್ಟಿಪ್ಲೈ ಆಗೋದ್ರಿಂದ ಆಗುತ್ತೆ. ಇದು ನಾರ್ಮಲ್ ಆಗಿ ಆಗ್ಬೋದು, ಆವಾಗ ಎಲ್ಲವೂ ನಮ್ಮ ಬಾಡಿಯಲ್ಲಿ ಹೇಳಿದಾಗೆ ಅಂದರೆ ಕಂಟ್ರೋಲ್ಡ್ ಡಿವಿಷನ್ ಆಗಿ ಕಂಟ್ರೋಲ್ ಆಗಿ ಅದು ಬಿನೈನ್ ಆಗಿ ಏನೂ ತೊಂದರೆ ಕೊಡದೆ ಅಲ್ಲೇ ಇರುತ್ತೆ. ಇದು ನಮ್ಮ ಕಂಟ್ರೋಲಿಂದ ತಪ್ಪಿಬಿಟ್ರೆ ಇದನ್ನು ಡೇಂಜರಸ್ ಅಂತ ಕ್ಯಾನ್ಸರ್ ಅಂತ ಹೇಳ್ತಾರೆ. ಸೊ ಇದು ಯಾವಾಗ ನಮ್ಮ ಕಂಟ್ರೋಲಿಂದ ತಪ್ಪಿಬಿಡುತ್ತೆ ಯಾವಾಗ ಅಂತ ಹೇಳಿದ್ರೆ, ಈ ಸ್ಟ್ರೆಸ್, ಆ್ಯಂಗ್ಸೈಟಿ, ಟೆನ್ಷನ್ ಬಂದಾಗ ಈ ಸೆಲ್ಗಳು ನಮ್ಮ ಕಂಟ್ರೋಲಿಂದ ಹೊರಗೆ ಹೋಗಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ಆದ್ದರಿಂದ ಮುಖ್ಯವಾಗಿ ನಾವು ಏನು ತಿಳ್ಕೊಳ್ಬೇಕು, ಇದು ದೈಹಿಕವಾದ ಅಥವಾ ಫಿಸಿಕಲ್ ಇಂಜುರಿಯಿಂದ ಆಗ್ತಾಯಿಲ್ಲ, ಇದು ನಮ್ಮ ಬ್ಯಾಕ್ಟೀರಿಯಾ ಅಥವಾ ಕೀಟಾಣುಗಳಿಂದ ಇಂಜುರಿಯಿಂದಲೂ ಆಗ್ಬೋದು. ಆದರೆ ಪ್ರಾಮುಖ್ಯವಾಗಿ ನಮ್ಮ ಸೈಕಲಾಜಿಕಲ್ ಅಥವಾ ಮಾನಸಿಕ ಪ್ರೆಷರ್ಗಳಿಂದ ಎಲ್ಲ ಟ್ಯೂಮರ್ಗಳು ಜಾಸ್ತಿ ಬರುವಂಥ ಕಾರಣ ಇರ್ತದೆ. ಸೊ ಅದನ್ನು ಈ ಮಾನಸಿಕ ಪ್ರೆಷರ್ಗಳಂತ ಬಿಡಬೇಕು. ಏನಂತ ಹೇಳಿದ್ರೆ, ಮುಖ್ಯವಾಗಿ ನಮಗೇನು ತೊಂದರೆ ಕಂಡು ಬಂದರೆ ನಮಗಿದು ಯಾಕೆ ಬಂತು, ಈ ಕ್ಯಾನ್ಸರ್ ಯಾಕೆ ಬಂತು ಅಂತ ಹೇಳಿದ್ರೆ, ನಾನು ಒಂದು ಸೊಲ್ಯೂಷನ್ ಹೇಳ್ತೇನೆ. ನೀವೆಲ್ಲರೂ ಹೋಗಿ ಒಂದು ದಿವಸ ಗವರ್ಮೆಂಟ್ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಕೂತ್ಕೊಂಡ್ಬಿಟ್ಟು ಈ ಮಕ್ಕಳಿಗೆ ಮತ್ತು ಬೇಡದ ಎಲ್ಲರಿಗೂ ಈ ಬಂದಿರುವಂಥ ಕ್ಯಾನ್ಸರ್ಗಳನ್ನು ನೋಡಿಬಿಟ್ರೆ ನಿಮಗೂ ಒಂದು ಅನಿಸದೆ ಇದು ಏನೂ ದೊಡ್ಡ ತೊಂದರೆ ಅಲ್ಲ, ನಾವು ಆತ್ಮವಿಶ್ವಾಸ, ಶಾಂತಿ, ಪ್ರೀತಿಯಿಂದ ಬದುಕ್ತಾ ಇದ್ದರೆ ಈ ಎಲ್ಲ ಕ್ಯಾನ್ಸರ್ಗಳನ್ನು ಆದಷ್ಟು ತಡೆಗಟ್ಬೋದು. ಇನ್ನೊಂದು ಮಾತು ಇದೆ, ಅದೇನೆಂದರೆ ಇದು ನಮ್ಮ ಇಮ್ಯುನಿಟಿ ಅಲ್ಲದೆ ನಮ್ಮ ಜೆನೆಟಿಕ್ಸಿಂದಲೂ ಕೆಲವು ಕ್ಯಾನ್ಸರ್ಗಳು ಬರ್ಬೋದು. ಆದರೆ ಅದರ ಸಂಖ್ಯೆ ಹಾರ್ಡ್ಲಿ 5-6%. ಎಲ್ಲ ತಂದೆ ತಾಯಿಗಳಿಗೆ ಕ್ಯಾನ್ಸರ್ ಇದ್ದರೆ ನಮಗೂ ಕ್ಯಾನ್ಸರ್ ಬರಬೇಕು ಅಂತ ಏನಿಲ್ಲ. ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಕರೆಕ್ಟಾಗಿ ಹೇಳ್ತೇನೆ. ಅದರ ತನಕ ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡೋಣ, ಪ್ರತಿಯೊಬ್ಬರನ್ನು ಗೌರವಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.